ದೇವ್ರ ಸಾರಿ ಬದಲಿ ಮಾಮೂಲಿ ಸಾರಿ ತನ್ನಿ, ಏನೂ ಇಲ್ಲ ಅಂದ್ರೆ ಅಡ್ಬಿದ್ದವ್ರಿ. ಆಮೇಲೆ 9 ಸಾರಿ ಬರ್ಬೇಕಾ, 10 ಸಾರಿ ಬರ್ಬೇಕಾ, ಮರಿ ಕಡಿಬೇಕಾ, ಕುರಿ ಕಡಿಬೇಕಾ ಅನ್ನೋ ಹುಚ್ಚಿಲ್ಲ. ಗಂಡು ಮಕ್ಕಳು ಸಾಷ್ಟಾಂಗ ನಮಸ್ಕಾರ ಮಾಡಿ, ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ, ಹಂಗೇನಾರ ಯಾರಿಗ ಅರ್ಕೆ ಕೊಡ್ಬೇಕು ಹಂಗೆ ಅನ್ಕೊಂಡೆ ನಿಂದ್ರೆ, ನಿಮ್ಗೇನ ಆತರ ಆಸೆ ಇದ್ರೆ ಕಾನ್ಕಟ್ಟೆ ಬೆಲ್ಲಿ ಪ್ರೀತಿ ತೋರ್ಸೋರಿ. ಇನ್ನು ಅಡಿಗೆ ಮಾಡ್ಬೇಕು ಅನ್ನೋ ಆಸೆ ಇದ್ರೆ ಇಲ್ಲಿ ಮಟನ್ ಚಿಕನ್ ಮಾಡ್ಬೇಕು, ದೇವ್ರಿಗೆ ಮಟನ್ ಆಗುತ್ತೆ, ಚಿಕನ್ ಆಗುತ್ತೆ, ಉಣ್ಣಾರೆ ಉಣ್ಣಿದ್ರೆ ಉಣ್ಣಲ್ಲ. ನೀವು ಭಕ್ತಿ ಏನಿದೆ ಅಷ್ಟೇ ಮಾಡ್ತಾ ಹೋಗಿ, ಜಾಸ್ತಿ ಏನು ಮಾಡ್ತಾ ಹೋಗ್ಬೇಡಿ. ಅಂದಾದ್ರೆ ಮತ ಸರಿ ಹೇಳ್ತೀನಂತೆ, 9 ಸರಿ ಬರ್ಬೇಕಾ, 10 ಸರಿ ಬರ್ಬೇಕಾ, ಮರಿ ಕಡಿಬೇಕಾ ಅಂತೆಲ್ಲ. ಒಂದು ಸಣ್ಣವಿನಂತೆ ಹೆಣ್ಮಕ್ಳ ಬೆಳ್ಳಿ ಛತ್ರಿ, ಬೆಳ್ಳಿ ಗಂಟೆ, ಬೆಳ್ಳಿ ತೊಟ್ಟು ತಗೊಂಬಂದ್ರೆ ಅರ್ಥ ಅದು 80% ತಗಡಿರುತ್ತೆ, 20% ಬೆಳ್ಳಿರುತ್ತೆ. 80% ತಗಡು, 20% ಬೆಳ್ಳಿರುತ್ತೆ. ಅದು ಹಾಕೋಕ್ಕೂ ಅಳತೆ ಆಗಲ್ಲ, ಕರ್ಸಕ್ಕೂ ಆಗಲ್ಲ, ಆ ಥರ ವೇಸ್ಟ್ ಆಗ್ತಾ ಇದೆ. ದಯವಿಟ್ಟು ಆ ದುಡ್ಡನ್ನ ನಿಮ್ಮ ಮನೆ ಊಟಕ್ಕೆ ಉಪಯೋಗಿಸಿ. 1000 ರೂಪಾಯಿ ಕೊಟ್ಟು ನೀವು ಏನೋ ತರ ಬದಲು 100 ರೂಪಾಯಿ ಡಬ್ಬಳಿಗೆ ಹಾಕಿ 10 ರೂಪಾಯಿ ಸಾಕು. ಮಿಕ್ಕಿದ್ದ ನಿಮ್ಮ ಮನೆ ಮಕ್ಕಳಿಗೋ, ನಿಮ್ಮ ಅಪ್ಪ ಅಮ್ಮಗೋ ಅಂದಾಶ್ರಮಕ್ಕೆ ಉಪಯೋಗಿಸಿ. ಯಾರಾದ್ರೂ ಹೂವಿನ ಹಾಕ್ತೀನಿ, ನನಗೆ ಸನ್ಮಾನ ಮಾಡ್ತೀನಿ ಬೈಕ್ ಕಳಿಸ್ತೀನಿ, ನಾನು ಆ ಸನ್ಮಾನ ದುಡ್ಡು, ಆ ಹೂವಿನ ದುಡ್ಡ ನನ್ನ ಹೆಸರ್ಕೊಂಡು ಯಾರಿಗಾರು ಕೈ ಇಲ್ದಾರಿಗೋ ಕಾಲಿದಾರು ಕೊಟ್ಟು ಬನ್ನಿ. 1000 ರೂಪಾಯಿ ಊಟ ಮಾಡಿ ಒಳಗಡೆ ಊಟ ಮಾಡಿ ಚಿನ್ನ ಅಂತ ಅಪ್ಪ ಅಮ್ಮನ ಎಷ್ಟೋ, ಅತ್ತೆ ಮಾವನ ಎಷ್ಟೋ ಮಕ್ಕಳನ್ನ ಬಿಸಾಕಿ ಊಟ ಮಾಡ್ಕೊಂಡು ಬಂದು ಅಲ್ಲಿ ಅನ್ನ ವೇಸ್ಟ್ ಮಾಡೋ ಬದಲು 900 ರೂಪಾಯಿ ಊಟ ಮಾಡಿ 100 ರೂಪಾಯಿ ಬಂದು ಆಚೆ ಕಡೆ ಖಂಡಿತಕ್ಕಂಥವ್ರಿಗೆ ಬಡಪಾಯಿಗಳಿಗೆ ಕೊಟ್ಟು ಬಂದ್ರೆ ನೀವು ಪುಣ್ಯ ಬರುತ್ತೆ. ಇನ್ನೊಂದು ಕೊನೆಯ ವಿನಂತಿ, ಮಕ್ಕಳು ಬರ್ತಡೆ ವೆಡ್ಡಿಂಗ್ ಆನಿವರ್ಸರಿ ಅಂತ ನೀವೆಲ್ಲ ಹಣ ವೇಸ್ಟ್ ಮಾಡೋ ಬದಲು ಯಾವ್ದಾದ್ರು ಅಂದಾಜ್ ನಾಲ್ಕು ಊಟ ಹಾಕಿ, ನಿಮ್ಮೂರ ಒಂದು ಸಂಘ ಮಾಡ್ಕೊಳ್ಳಿ, ನಿಮ್ಮೂರ ರಸ್ತೆ ಇದೆ ನೋಡ್ಕೊಳ್ಳಿ, ಒಂದು ಬೋರ್ ಹಾಕ್ಸ್ಕೊಳ್ಳಿ, ಡಿಜೆ ಹಾಕಿ ಕುಣಿಯೋ ಬದಲು ಒಂದು ಊರಿಗೆ ಬೋರ್ ಹಾಕ್ಸ್ಕೊಳ್ಳಿ, ಬೇಸಿಗೆ ನೀರು ಹಾಕ್ತೀರಿ, ನಿಮ್ಮೂರು ಶಾಲೆಗಳು ಇಂಪ್ರೂವ್ ಮಾಡಿ, ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ. ಆಗುತ್ತಾಗಲ್ವಾ? ಇಲ್ಲ ನೀವು ಸಂಘ ಮಾಡಿ ಬರ್ತಡೇ ಮಾಡಿ ಕೇಕ್ ಕಟ್ ಮಾಡೋ ಬದಲು ನಿಮ್ಮ ಊರಾಗ ಯಾರು ತುಂಬಾ ಬಡವಿರ್ತಾರೆ, ಸೀಟ್ ಇಲ್ಲ, ಇರಕ್ ಸೀಟ್ ಇಲ್ಲ, ಇರಕ್ ನಳ್ಳಿಲ್ಲ ಅಂತ ಇರ್ತಾರೆ, ಯಾರೋ ಊರ ಬಡವ ನಿಮ್ಮ ಊರಾಗ ಒಬ್ಬೊಬ್ಬರ ಇದ್ದೇ ಇರ್ತಾರೆ. ಅಂತ ಬಡಪಾಯಿಗಳಿಗೆ ನಿಮ್ಮ ಮಕ್ಕಳು ಬರಡೇ ಕೈತಾ, ನಿಮ್ಮ ಎಡ್ಡಿಗೆ ಕೈತೆ ಸೀಟ್ ಕೊಡ್ತೀನಿ ನನ್ನ ಕಡೆಯಿಂದ. ದಯವಿಟ್ಟು ಯಾರು ಒಬ್ರು ಹೊಟ್ಟೆ ತುಂಬ ಅನ್ನ ಊಟ ಮಾಡ್ತಾರಂತೆ, ವಿಚಾರ ಮಾಡ್ತಾ ಹೋಗಿ. ಯಾಕೆಂದ್ರೆ ನಾವು ಸೀಟು ಕಂಡರಲ್ಲ, ನಾವು ಹಂಚು ಕಂಡರಲ್ಲ ಅಂತ ಬೆಳೆದವರು. ನಿಮ್ಗೆ ಗೊತ್ತಿರುತ್ತೆ ಅಂದಾದ್ರೆ ನಾವು ನಿಮ್ಮಂಗೆ ನಿಮ್ಮಷ್ಟು ಬಹಳ ಜಾಸ್ತಿ ಕಷ್ಟಪಟ್ಟಿದ್ದೀವಿ. ನೋಡುತ್ತೀರಾ, ಉತ್ಸವ ಮೂರ್ತಿ ದೊಡ್ಡ ಫೇಮಸ್ ಇಲ್ಲಿ ಇದೇ ಪರಿಸ್ಥಿತಿ ನನಗೆ. ಅದು ನೀರೊಳಗೆ ಅದೇ ಹಳ್ಳ, ಮದಕೆರೆ ಹಳ್ಳ ಬರ್ತಾರದು. ಅಲ್ಲಿಂದ ಹೊತ್ಕೊಂಡ್ಕೊಂಡು ನಮ್ಮ ಪಯಣ ಪ್ರತಿ ಊರಿಗೂ ಹೊತ್ಕೊಂಡ್ಕೊಡೋದು, ಕರೆಂಟ್ ಕೊಡ್ತೀವಿ, ದರ್ಶನ ಕಲ್ಲ ಹೊಡ್ತೀವಿ, ಎಲ್ಲ ಆದ್ಮೇಲೆ ದೇವ್ರ ಸಿಗುತ್ತೆ. ಮುಗಿದು ಮನೆ ದೀಪಾವಳಿ ಹಬ್ಬಕ್ಕೆ ಈ ಉತ್ಸವ ಮೂರ್ತಿ ಸಿಕ್ಕಿ 22 ವರ್ಷ. ಈಗ ಅದು ಸಿಕ್ಕಿನ 5 ವರ್ಷ, ಕೊರೋನಾಗಿಂದ 2 ವರ್ಷ ಮುಂಚೆ ಅಲ್ಲಿ ಉತ್ಸವ ಮೂರ್ತಿ ಇವ ಕಲ್ಗುಡ್ ಸಿಕ್ಕಿರೋದು. ಬಾವಿತೆ ಬಿಡಲ್ಲ, ನಿಮ್ಗೆ ಗೊತ್ತಿರುತ್ತೆ ಯಾಕೆ ಬಾವಿತೆ ಬಿಡಲ್ಲ, ಎಲ್ಲ ಗಲೀಜ್ ಮಾಡ್ತೀರಾ ಅಂತ. ಇಲ್ಲಿ ಆ ಕಡೆ ಮೆಟ್ಲು ಮಾಡಿದ್ವಿ, ಅಲ್ಲಿ ಮೆಟ್ಲಕ್ಕೆಲ್ಲ ಜಾಲರಿ ಇತ್ತು, ಅಲ್ಲಿ ಒಗ್ಯಾರು, ಈ ಕಡೆಗೆ ಮೆಟ್ಲು ಮಾಡಿ ಗೋಡೆ ಹಾಕಿದ್ದೀನಿ. ಇನ್ನು ಮೊನ್ನೆ ಸಿಸಿ ಕ್ಯಾಮ್ರಾ ಇಲ್ಲ ಅಂತ ಯಾರು ಬೆಳಿಗ್ಗೆ ಸಿಸಿ ಕ್ಯಾಮ್ರಾ ಹೊಸ ಹಾಕಿದ್ರೆ ಮೊನ್ನೆ ಇಬ್ರು ಯಾರು ಜೋರ್ ಬಂದ್ಬಿಟ್ಟಿತ್ತು, ಮೈ ಮೇಲೆ ಬಟ್ಟೆ ತಕೊಂಡು ಕುಣಿಯಷ್ಟು ಜೋರ್ ಬಂತು, ಅದಕ್ಕೋಸ್ಕರ ಸಿಸಿ ಕ್ಯಾಮ್ರಾ ಹಾಕಿನಿ. ಯಾಕಂದ್ರೆ ಹೆಣ್ಮಕ್ಳು ಕಂಪ್ಲೇಂಟ್ ಕೊಟ್ಟರೆ ಬಹಳ ಸ್ಟ್ರಾಂಗು. ಆಮೇಲೆ ಇನ್ನೊಂದು ಸಾಧಾರಣವಾದ್ರೆ ನೀವೆಲ್ಲ ನನ್ನ ಎಲೆಕ್ಷನ್ ಇಟ್ಕೊಂತೀನಿ, ನಾನು PM ಆಗಬೇಕು ಅನ್ನೋ ಆಸೆ ಇದೆ. ಒಂದು 5 ದಿವಸ ಮಾತ್ರ ಎಲ್ಲ ಓಟ್ ಹಾಕಿ, ಜಾಸ್ತಿ 5 ದಿವಸ. ಆಮೇಲೆ ಮತ್ತೆ 5 ದಿನ ಮೇಲೆ ಇರಲ್ಲ, ಯಾಕಂದ್ರೆ ಬಯ್ಯ ಬರ್ಬೇಕಲ್ಲ ನಾನು ಮತ್ತೆ. ಈ ತಾಯಿ ಸೇವೆ ಮಾಡಲ್ಲ, ನಾವು ಸೇವಕರು, ನಿತ್ಯ ನಮ್ಮ ಅಪ್ಪ ಅಮ್ಮನ ಸೇವೆ, ನಮ್ಮ ಅದು ಅನ್ನದಾತ. ನಾನು ದುರ್ಗಮ್ಮನ ಭೂಮಿ ತಾಯಿ ಇದ್ದೀನಿ, ಭೂಮಿ ತಾಯಿ ಗಂಗೆ ಮತ್ತೆ ಸೇವೆ ಮಾಡಕ್ಕೆ ಬರ್ಬೇಕು ನಾನು. ಮತ್ತೆ ನಿಮ್ಮ ಬಯ್ಯಾರು 5 ದಿನ ಬಹಳ ತತ್ವಗಳು ಮಾಡ್ಕೊಂತೀನಿ. ಒಂದೇ ಒಂದು ತತ್ವ ಏನ್ ಗೊತ್ತಾ, ಮೊದಲೇ ಮಾಡೋದು ನಾನು ಯಾರ್ಯಾರ ಮಕ್ಕಳುಗಳಿಗೆ ಮಕ್ಕಳು ಅಪ್ಪ ಅಮ್ಮಗೆ ಅನ್ನ ಹಾಕಲ್ಲ ಅವ್ರನ್ನ ಅವ್ರ ಮಕ್ಕಳೇ ಸಾಯಿಸ್ಬೇಕು ಅಂತ ರೂಸ್ತಾ ಬರ್ತೀನಿ ನಾನು. ನೋಡಿಲ್ಲ, ಬೆಳಗಿಂದ 10 ಮೊದಲು ಬರೀ ಮಕ್ಕಳು ಹೊಡಿತಾರೆ, ಮಗು ಬರಲ್ಲ ಅಂತ ಹೇಳ್ತಾರೆ. ಏನ್ ಸ್ಟೋರಿ? 2ನೇ ಸ್ಟೋರಿ ಏನ್ ಗೊತ್ತಾ, ರಾಜಕೀಯ ಇರಬಾರ್ದು ನಮ್ಮ ಇದ್ರಲ್ಲಿ ಅಂತ. 3ನೇದು ಏನ್ ಗೊತ್ತಾ, ಜಾತಿ ತೆಗಿಬೇಕು ಅಂತ. 4ನೇದಿದೆ ಉಂಡು ಮಲ್ಕನ್ನ ಶೂಟ್ ಮಾಡಿ ಸಾಯಿಸ್ಬೇಕು ಅಂತ. 5ನೇದೊಂದಿದೆ, ಹೇಳಬೇಡ ಹೇಳ್ರಿ, ಬೇಜಾರಾಗ್ತೀರ. ಸರ್ವರು ಸಮನಾಗಿರ್ಬೇಕು, ಸಾಹುಕಾರ ಬಡವ ಇರಬಾರ್ದು ಅಂತ. ಬಡವನ ಬೇಡ, ಓಟ್ ಹಾಕ್ತಿರಲ್ವಾ? ಸುಳ್ಳು ಹೆಂಗಂತೀರ? ಯಾರ್ಯಾರು ನಂಗೆ ಓಟ್ ಹಾಕ್ತಿರಲ್ಲ, ಎಲೆಕ್ಷನ್ ಇಟ್ಕೊಂಡು ಓಟ್ ಹಾಕಿದ್ರೆ ಎಲ್ಲರಿಗೂ ಫುಲ್ ಊಟ, ಬೇಡಿ ಬೆಂಕಿ ಬಟ್ಟಣ ಅಲ್ಲ ಬಿಟ್ಟೆ. ಹೆಣ್ಮಕ್ಳಿಗೆಲ್ಲ ಒಂದೊಂದು ಸೀರಿಯಲ್ ದಿವಸ ಹೊರಂಗ್ ಮಾಡ್ತೀನಿ, ಬಿಗ್ ಬಾಸ್ ಅಲ್ವಾ? ತಂಗಿ ಅದೇ ಅವಲ್ಲ ಬಂದೆ, ಯಾರಿಗೂ 8 ವರ್ಷ ಮಗುವ ಇಲ್ವಂತೆ, ಒಬ್ಬಳು ಇದು ಬಂದು ಬಿಟ್ಟಾರಂತೆ. ನನಗೊಂದ್ಸರಿ ಬಂದೋದಿಲ್ಲ. ನಾನು ನನ್ನ ಈ ಜಗತ್ತಿಗೆ ಪ್ರಚಾರ ಮಾಡ್ತಕ್ಕಂಥ ಯೂಟ್ಯೂಬರ್ ಇವತ್ತು ಉದಾಹರಣೆ ಮೇಘ ಮುಂದೆ ಈ ತರ 1000 ಜನ, ಅವ್ರ ಹೆಸರು ಒಬ್ಬೊಬ್ಬರು ಹೇಳಕ್ಕಾಗಲ್ಲ ನಾನು. ಸಾಧಾರಣ ನನ್ನ ಫಸ್ಟ್ ಹೇಮಂತ್ ಆರ್ ಮೋಹಿತ್ ಅಂತ, ಈಗ ನನ್ನ ತಂಗಿಗೆ ನನ್ನ ಮಗಳಂತ ಬರ್ತಾರ ಕೇರ್ಪೇಟೆ ಅಂತ, ರೂಪಾ ರಾಜೇಶ್ ಅಂತ ಜನಪದ ಸಕಲ ಓಡ್ಲಿಕ್ಕೆ ಏನಿಲ್ಲ ಅಂತ ಬರ್ತಾರೆ. ಇಲ್ಲಿಂದ ವಿಡಿಯೋ ಮಾಡಿ ಶುರು ಮಾಡಿ ನಮ್ಗೆ ಅನ್ನ ಕೊಡೋಕೆ ದಾರಿ ಮಾಡ್ತಾರೆ. ನಂಜನ್ ನೋಡಿದ ಬರ್ತಾನೆ, ಒಂದು ಫೋಟೋ ಕೊಡೋ ಉದ್ದಾರ. ಇನ್ನು ಯಾರೊಬ್ಬ ಹನುಮಂತೇಗೌಡ ಹೇಳಕ್ಕಾಗಲ್ಲ ಯಾರ್ಯಾರು ಅಂತ, ರೇವತಿ ರಾಮಚಂದ್ರ ಅಂತ, ರಣಶ್ರೀಕಂಠ ಅಂತ, ಯಾರೋ ಪುಣ್ಯಾತ್ಮರುಗಳು, ಯಾರೋ ಪುಣ್ಯತಿಟ್ಟರು ಯೂಟ್ಯೂಬ್ ಫೇಸ್ಬುಕ್ ಮಾಡಿ, ಶೇರ್ ಮಾಡಿ, ನೀವೆಲ್ಲ ಬರ್ಲಿಕ್ಕೆ ದಾರಿ ಮಾಡಿ, ನೀವೆಲ್ಲ ಕೊಡೋದ ನಮ್ಮ ಅನ್ನ ತಿನ್ನಕ್ಕೆ ದಾರಿ ಮಾಡ್ತಾ ಇದ್ದೀವಿ. ಕಾಂಕಟೆಗಳು ನೀವು ಯಾರು ಒಂದು ಅನ್ನ ಹಾಕಿದೀರಿ, ನಮಗೆ ಹೊಟ್ಟೆಗೋಸ್ಕರ ಯಾರು ಅಕ್ಕಿ ತಂದು ಕೊಟ್ಟಿದ್ದೀವಿ, ಯಾರ್ಯಾರು ನಮಗೆ ಅಕ್ಕಿ ಬೆಲೆ ತಂದು ಕೊಟ್ಟಿದ್ದೀವಿ, ನಿಮಗೆಲ್ಲ ನಮ್ಮ ದೇವಸ್ಥಾನ ಕಡೆಯಿಂದ ಶೇರ್ ಮಾಡ್ತಾರೆ ಪುಣ್ಯಾತ್ಮರಿಗೆ, ಲೈಕ್ ಮಾಡ್ತಾರೆ ಪುಣ್ಯಾತ್ಮ, ವಿಡಿಯೋ ಮಾಡ್ತಾರೆ ಪುಣ್ಯಾತ್ಮ. ಸರಿ, ಯಾಕಂದ್ರೆ ಯಾರು ನಂಗೆ ಹೇಳಕ್ಕಾಗದೇ ಇಲ್ಲ, ಯಾರು ಮಾಡ್ತೇವೆ ನಂಗೆ ಗೊತ್ತೇ ಇಲ್ಲ. ಈ ಮೊನ್ನೆ ಯಾರೋ ಬಾಕಿದ್ದು ಓ ಗುಣವಂತ ಅಂತ ನಂಬರ್ ತಾಂಡು ಒಂದು ಸ್ವಲ್ಪ ಫೋನ್ ಮಾಡಿದೆ,
ಗೊತ್ತಾ ನಾವು ಗುಣವಂತ ಅಂತೀಯ ಅಂತ ಅವ್ರು ಹೇಳಿದ್ರು, ಮಾಮ ನೀ ಬೈಬಲ್ ಉದ್ದಾರ ಆಯ್ತು ನಾನು ಅಂತ. ಲವ್ ಮಾಡ್ತಿದ್ದಂತೆ ಯಾರು ನಾವು ಅದೇ ಕೊಟ್ಟಿದ್ದು ಲೇಟ್ ತಲೆ ಕೊಡ್ತಿದ್ದಂತೆ. ಈಗ ಆರಾಮ ಅಪ್ಪ ಅಮ್ಮನ ಸೆಕೆಂಡ್ ಓಟ್ ಮಾಡ್ಕೊಂಡು ಅವಳು ಫಸ್ಟ್ ಲವ್ ಆದಾಗ ಎಲ್ಲ ಅವ್ನು ಕೇಳೋರಂತೆ.